ಹಲೋ ಫ್ರೆಂಡ್ಸ್, ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಬಯೋಲಜಿ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಬಹಳ ಕನ್ಫ್ಯೂಸ್ ಆಗುವಂಥ ಕ್ವಶನ್ಗಳನ್ನು ಆರಿಸಿ ನೋಡಿದ್ವಿ. ಬಹಳ ಜನ ನಮಗೆ ಬಯೋಲಜಿ ಜೊತೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಕೂಡ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ, ದಯವಿಟ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಕೇಳಿರೋ ಕಾರಣದಿಂದ ಈಗಿನ ವಿಡಿಯೋ ಅಂದರೆ ಜೀವಶಾಸ್ತ್ರದ ಜೊತೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ನಾನು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನ ತೊಗೋತಿದ್ದೀನಿ. ಯಾಕೆಂದರೆ KPSCಯಲ್ಲಿ ಇವಾಗ ಬರೀ ಬುಕ್ ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ, ನೀವು ಡೀಟೇಲ್ ಆಗಿ ಆ ಕಾನ್ಸೆಪ್ಟನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಆ ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ. ಆ ಥರ ಕ್ವಶನ್ಸ್ಗಳನ್ನು ಆರಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅಂತಹ ಪ್ರಶ್ನೆಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋದು ಪ್ರಯತ್ನವನ್ನು ಇದು ಮಾಡೋಣ. ಮೊದಲಿಗೆ ನಾನು ಯಾವುದಾದ್ರೂ ಒಂದು ಕಥೆಯನ್ನು ಹೇಳೋದಕ್ಕೂ ಮುಂಚೆ ಬರೀ ಕ್ವಶನ್ಗಳನ್ನು ನಿಮಗೆ ಕೇಳಿದರೆ ಅರ್ಥ ಆಗುತ್ತೋ, ಅದೇ ಪೂರ್ತಿ ಕಥೆಯನ್ನು ಹೇಳಿ ನಿಮಗೆ ಕ್ವಶನ್ಸ್ ಕೇಳಿದರೆ ಅರ್ಥ ಆಗುತ್ತೋ? ಖಂಡಿತವಾಗಿ ಪೂರ್ತಿ ಕಥೆ ಕೇಳಿದರೆ ಅರ್ಥ ಆಗುತ್ತೆ. ಅದೇ ಕಾನ್ಸೆಪ್ಟನ್ನ ಇಟ್ಕೊಂಡು ಪೂರ್ತಿ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ನಾವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿದ್ರು ಕೆಲವು ಸತಿ ನಮ್ಮ ಕಣ್ಣನ್ನು ಮೋಸ ಮಾಡೋ ಪದಗಳಿರ್ತವೆ, ಕಾನ್ಸೆಪ್ಟ್ಗಳಿರ್ತವೆ. ಅಂಥ ಕೆಲವು ಕಾನ್ಸೆಪ್ಟ್ಗಳು, ಅದರಲ್ಲೂ ಭೌತಶಾಸ್ತ್ರ ಅಂದರೆ ಫಿಸಿಕ್ಸಿಗೆ ಸಂಬಂಧಪಟ್ಟ ಕಾನ್ಸೆಪ್ಟ್ಗಳನ್ನು ಇವತ್ತು ನಾವು ನೋಡೋಣ. ಈಗ ನಾನು ಮುಂದಿನ ಕ್ವಶನ್ಸ್ಗಳಲ್ಲಿ ಏನು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದನ್ನು ಗಮನ ಇಟ್ಟು ನೋಡಿ. ಮೊದಲನೇ ಪ್ರಶ್ನೆ, ನೀರಿನಲ್ಲಿರುವ ಭಾರದ ವಸ್ತುಗಳನ್ನು ಮೇಲೆತ್ತೋದು ಸುಲಭವೇ? ಹೌದು. ಯಾಕೆ ಅಂದರೆ ಮೇಲ್ಮೈ ಎಳೆತದಿಂದ. ಇದನ್ನು ನೆನಪಿಟ್ಕೊಳ್ಳೋದಕ್ಕೆ ನಾನು ನಿಮಗೆ ಒಂದು ಶಾರ್ಟ್ಕಟ್ನ ಹೇಳ್ಕೊಡ್ತೀನಿ. ಇದು ನಿಜವಾಗ್ಲೂ ಹೌದು. ಈಗ ನೀವು ಬಾವಿಯಲ್ಲಿ ನೀರನ್ನು ಸೇದಿರ್ಬೋದು ಅಥವಾ ಟ್ಯಾಂಕಿಯಲ್ಲಿ ನೀರನ್ನು ಸೇದಿರ್ಬೋದು. ಅಕಸ್ಮಾತ್ ನೀವು ನೀರನ್ನು ಸೇದಿ ಅನುಭವ ಇಲ್ಲ ಅಂದರೆ ಒಮ್ಮೆ ಸೇದಿ ನೋಡಿ. ನೀರನ್ನು ಕೊಡ ತುಂಬಿರೋ ಕೊಡನ ನೀವು ಬಾವಿಯಲ್ಲಿ ಅಥವಾ ಟ್ಯಾಂಕಿಯಲ್ಲಿ ಬಿಟ್ಟರೆ ಕೊಡ ತುಂಬ ಹಗುರ ಅನಿಸುತ್ತೆ. ಒಂದು ಸತಿ ನೀವು ಮೇಲೆತ್ತಕ್ಕೆ ಶುರು ಮಾಡಿದರೆ ಹಗುರ ಆಗಿರೋ ಕೊಡ ತೂಕ ಅನಿಸುತ್ತೆ. ಇದರಿಂದ ನೀವು ನೆನ್ಪಿಟ್ಕೋಬೋದು ಏನು ಅಂದರೆ ಮೇಲ್ಮೈ ಎಳೆತ. ನೀರಿನಲ್ಲಿರುವ ಭಾರದ ವಸ್ತು ನೀರಿನಲ್ಲಿ ಇದ್ದಾಗ ಭಾಳ ಹಗುರ ಇರುತ್ತೆ, ಮೇಲೆ ಎತ್ತಿದ ತಕ್ಷಣ ಅದು ತೂಕ ಆಗುತ್ತೆ. ಯಾಕೆ ಅಂದರೆ ಮೇಲ್ಮೈ ಎಳೆತದಿಂದ. ಮುಂದಿನ ಪ್ರಶ್ನೆ, ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದ ಹಡಗು ಮೇಲೇರಲು ಕಾರಣವೇನು? ಕಾರಣ ಏನು ಅಂದರೆ ಸಮುದ್ರದ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಏಕೆಂದರೆ ಅದರಲ್ಲಿ ಲವಣ ಅಂದರೆ ಸಾಲ್ಟ್ ಹೆಚ್ಚಾಗಿರೋದ್ರಿಂದ ಈ ರೀತಿ ಆಗುತ್ತೆ. ಇದಕ್ಕೆ ಒಂದು ಡೀಟೇಲ್ ಆಗಿ ಉದಾಹರಣೆ ಅಂದರೆ ನೀವು ಡೆಡ್ ಸಿ ಅಂದರೆ ಮೃತ ಸಮುದ್ರವನ್ನು ಕೇಳಿರ್ಬೋದು. ಇಲ್ಲಿ ವಸ್ತುಗಳು ತೇಲುತ್ತೆ ಅಂತ ಕೂಡ ಕೇಳಿರ್ತೀರ. ಯಾಕೆ ತೇಲುತ್ತೆ ಅಂದರೆ ಇಲ್ಲಿ ಲವಣ ಅಂದರೆ ಉಪ್ಪಿನ ಅಂಶ ಬಹಳ ಜಾಸ್ತಿ ಇರುತ್ತೆ, ಹಾಗಾಗಿ ಈ ಸಮುದ್ರದಲ್ಲಿ ವಸ್ತುಗಳು ತೇಲುತ್ತೆ. ಇದರಿಂದ ನೀವು ಈ ಥರ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳೋದ್ರಿಂದ ಕಾನ್ಸೆಪ್ಟ್ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ನೋಡಿ, ಸಮುದ್ರದ ಸಾಂದ್ರತೆ ನದಿಯ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತೆ. ನದಿಯಲ್ಲಿ ಯಾಕೆ ಅಂದರೆ ಉಪ್ಪಿನಾಂಶ ಜಾಸ್ತಿ ಇರೋದಿಲ್ಲ ಅಲ್ವಾ, ಹಾಗಾಗಿ ಸಮುದ್ರದಲ್ಲಿ ಉಪ್ಪಿನಾಂಶ ಜಾಸ್ತಿ ಇರೋದರಿಂದ ಸಾಂದ್ರತೆ ಹೆಚ್ಚಾಗಿರುತ್ತೆ. ಇದರ ಕಾರಣ ಏನಾಗುತ್ತೆ, ಹಡಗು ಮೇಲೆ ಬಂದ ಹಾಗೆ ಅನಿಸುತ್ತೆ ನಮಗೆ. ಈಗ ನಾವು ಮುಂದಿನ ಪ್ರಶ್ನೆಯಲ್ಲಿ ನೋಡೋದು ಏನಂದರೆ, ಎತ್ತರದ ಪ್ರದೇಶದಲ್ಲಿ ಅಕ್ಕಿ ಬೇಯದಿರಲು ಕಾರಣ ಯಾಕೆ ಅಂದರೆ ವಾತಾವರಣದ ಒತ್ತಡ ಕಡಿಮೆ ಇರುತ್ತೆ. ವಾತಾವರಣದ ಒತ್ತಡ ಅಂದರೆ ಪ್ರೆಷರ್ ಕಡಿಮೆ ಇರುತ್ತೆ. ಈಗ ಯಾವುದಾದ್ರೂ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ, ಎತ್ತರದ ಪ್ರದೇಶದಲ್ಲಿ ಹೋಗಿ ಅಕ್ಕಿಯನ್ನು ಬೇಯಿಸೋದಕ್ಕೆ ಶುರು ಮಾಡಿದರೆ ನಾವು ಸಮತಟ್ಟು ಪ್ರದೇಶದಲ್ಲಿ ಬೇಯಿಸೋದಕ್ಕೆ ತಗೊಳ್ಳೋ ಸಮಯಕ್ಕಿಂತ ಹೆಚ್ಚು ಸಮಯ ತಗೊಳುತ್ತೆ. ಯಾಕೆ ಅಂದರೆ ಒತ್ತಡ ಕಡಿಮೆ ಇರುತ್ತೆ. ಒತ್ತಡ ಕಡಿಮೆ ಇದ್ದರೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಒತ್ತಡ ಕಡಿಮೆ ಇದ್ದರೆ ಏನಾಗುತ್ತೆ ಅಂದರೆ ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಅಂದರೆ 80-90 ಈ ರೀತಿ ಆಗುತ್ತೆ. ಇದರಿಂದ ನೀರು ಬೇಗ ಕುದಿಯುತ್ತೆ, ಕಡಿಮೆ ತಾಪಮಾನಕ್ಕೆ ಕುದಿಯೋದಕ್ಕೆ ಶುರುವಾಗುತ್ತೆ. ಈ ರೀತಿ ಆಗೋದ್ರಿಂದ ಅಕ್ಕಿ ಬೇಗ ಬೇಯೋದಿಲ್ಲ. ಮುಂದಿನ ಪ್ರಶ್ನೆ, ಧೂಮಕೇತುವಿನ ಬಾಲ ಸೂರ್ಯನಿಂದ ದೂರ ಸರಿಯಲು ಕಾರಣ ಏನು ಅಂದರೆ ಕೇಂದ್ರಾಪಗಾಮಿ ಬಲ ಅಂದರೆ ಇಂಗ್ಲೀಷ್ನಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ನಾವು ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂದರೆ, ಒಂದು ಕಬ್ಬಿಣದ ಚೆಂಡನ್ನು ತಗೊಳ್ಳಿ, ಅದಕ್ಕೆ ಒಂದು ದಾರವನ್ನು ಕಟ್ಟಿ ನಿಮ್ಮ ಬೆರಳಿಗೆ ಸುತ್ತಿ ವೃತ್ತಾಕಾರದಲ್ಲಿ ತಿರುಗಿಸ್ಲಿಕ್ಕೆ ಶುರು ಮಾಡಿದಾಗ ಅದು
ನಿಮ್ಮ ಬೆರಳಿನ ಮಧ್ಯದಲ್ಲಿ ಬಲವನ್ನು ಬೀಳೋದಕ್ಕೆ ಶುರುವಾಗುತ್ತೆ. ಈ ರೀತಿ ಆಗೋದ್ರಿಂದ ನಿಮ್ಮ ಚೆಂಡು ಇರುತ್ತಲ್ಲ ಆಚೆ ಸರಿಲಿಕ್ಕೆ ಶುರುವಾಗುತ್ತೆ. ಇದೇ ಒಂದು ಕಾನ್ಸೆಪ್ಟ್ ಏನಾಗುತ್ತೆ, ಎಲ್ಲಿ ಆಗುತ್ತೆ ಅಂದರೆ ಧೂಮಕೇತುವಿನಲ್ಲೂ ಆಗುತ್ತೆ. ಇದಕ್ಕೆ ಕಾರಣ ಏನಾಗುತ್ತೆ, ಧೂಮಕೇತುವಿನ ಬಾಲ ಸೂರ್ಯನಿಂದ ದೂರ ಸರಿಯುತ್ತೆ. ಈಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ. ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭೂಮಿಗೆ ಹತ್ತಿರದ ನಕ್ಷತ್ರ ಯಾವುದು? ಭೂಮಿಗೆ ಹತ್ತಿರದ ನಕ್ಷತ್ರ ಸೂರ್ಯ ಆಗಿರುತ್ತೆ. ನೀವು ಇದನ್ನು ಓದಿದ ತಕ್ಷಣ ಅನ್ಕೋಬಹುದು ಸೂರ್ಯ ನಕ್ಷತ್ರನ? ಖಂಡಿತವಾಗಿಯೂ ಹೌದು, ಸೂರ್ಯ ಒಂದು ನಕ್ಷತ್ರ, ಅದು ಭೂಮಿಗೆ ಹತ್ತಿರವಾದ ನಕ್ಷತ್ರ. ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಯಾವುದು? ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಆಲ್ಫಾ ಸೆಂಚುರಿ ಆಗಿರುತ್ತೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಭೂಮಿಗೆ ಹತ್ತಿರವಾದ ನಕ್ಷತ್ರ ಸೂರ್ಯ, ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಆಲ್ಫಾ ಸೆಂಚುರಿ. ಸೂರ್ಯ, ಭೂಮಿ ಇವು ಸೌರಮಂಡಲಕ್ಕೆ ಸಂಬಂಧಪಟ್ಟಿದ್ದು. ಆಲ್ಫಾ ಸೆಂಚುರಿ ಸೌರಮಂಡಲದಿಂದ ಆಚೆ, ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ನಿಂದ ಆಚೆ ಸಂಬಂಧಪಟ್ಟಿದ್ದು. ಭೂಮಿ ಹತ್ತಿರದ ನಕ್ಷತ್ರ ಸೂರ್ಯ, ಸೂರ್ಯನಿಗೆ ಹತ್ತಿರದ ನಕ್ಷತ್ರ ಆಲ್ಫಾ ಸೆಂಚುರಿ. ಮುಂದಿನ ಪ್ರಶ್ನೆ, ಚಂದ್ರನ ಮೇಲೆ ವಸ್ತುಗಳ ತೂಕ ಕಡಿಮೆಯಾಗುತ್ತಾ? ಹೌದು, ಚಂದ್ರನ ಮೇಲೆ ವಸ್ತುಗಳ ತೂಕ ಭೂಮಿಗಿಂತ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಚಂದ್ರನ ಗುರುತ್ವ ಭೂಮಿಯ ಗುರುತ್ವಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ ಭೂಮಿ ಚಂದ್ರನಿಗಿಂತ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಗುರುತ್ವ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಏನು ಅಂದರೆ, ಒಂದು ಚಿಕ್ಕ ಮ್ಯಾಗ್ನೆಟನ್ನು ತಗೊಳ್ಳಿ, ಒಂದು ಚಿಕ್ಕ ಐರನ್ ಪೀಸನ್ನು ತಗೊಳ್ಳಿ, ಅವೆರಡನ್ನು ಹತ್ತಿರ ಇಟ್ಟಾಗ ಸೆಳೆಯೋ ಶಕ್ತಿಯನ್ನು ನೋಡಿ. ಅದೇ ಒಂದು ದೊಡ್ಡ ಮ್ಯಾಗ್ನೆಟನ್ನು ತಗೊಳ್ಳಿ, ಒಂದು ಚಿಕ್ಕ ಐರನ್ ಪೀಸನ್ನು ತಗೊಳ್ಳಿ, ಅವೆರಡು ಸೆಳೆಯೋ ಶಕ್ತಿಯನ್ನು ನೋಡಿ, ಬಹಳ ಜೋರಾಗಿರುತ್ತೆ. ಇಲ್ಲೂ ಕೂಡ ಅದೇ ಆಗುತ್ತೆ. ಭೂಮಿಯೂ ಕೂಡ ಒಂದು ಮ್ಯಾಗ್ನೆಟ್ ಆಗಿರೋದ್ರಿಂದ ಇಲ್ಲಿ ಗುರುತ್ವ ಜಾಸ್ತಿ ಇರುತ್ತೆ. ಯಾವುದೇ ವಸ್ತು ತನ್ನ ಗಾತ್ರದಲ್ಲಿ ದೊಡ್ಡದಾದಾಗ, ತೂಕದಲ್ಲಿ ಜಾಸ್ತಿ ಆದಾಗ ಅದರ ಗುರುತ್ವ ಶಕ್ತಿ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಚಂದ್ರ ಭೂಮಿಯ ಸಮವಾಗಿ ಎಷ್ಟಿರುತ್ತೆ ಅಂದರೆ 1.2%. ಅಂದರೆ ಭೂಮಿ 100% ದೊಡ್ಡದಾಗಿದೆ. ಭೂಮಿ 100 ಅಂದರೆ ಭೂಮಿಯ 1%, ಹೆಚ್ಚು ಕಡಿಮೆ 1%, 1.2% ಇರುತ್ತೆ. ಅಂದರೆ ಭೂಮಿ ಹೆಚ್ಚು ಕಡಿಮೆ ಚಂದ್ರನಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿರುತ್ತೆ? 98.8% ದೊಡ್ಡದಾಗಿರುತ್ತೆ. ಅಷ್ಟು ದೊಡ್ಡದಾಗಿರುತ್ತೆ ನಮ್ಮ ಭೂಮಿ. ಅದಕ್ಕೆ ತೂಕ ಕಡಿಮೆ ಆಗುತ್ತೆ ಚಂದ್ರನಲ್ಲಿ. ಈ ಕಾನ್ಸೆಪ್ಟನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ನಕ್ಷತ್ರ ಮಿನುಗುವುದಕ್ಕೆ ಕಾರಣ ಏನು? ನಕ್ಷತ್ರ ಮಿನುಗುವುದಕ್ಕೆ ಕಾರಣ ಭೂಮಿಯ ವಾತಾವರಣದಲ್ಲಿ ಆಗೋ ಬದಲಾವಣೆ. ನಕ್ಷತ್ರದಲ್ಲಿ ಅಥವಾ ಆಕಾಶದಲ್ಲಿ ಆಗೋದಲ್ಲ, ಭೂಮಿಯ ವಾತಾವರಣದಲ್ಲಿ ಆಗೋ ಬದಲಾವಣೆಯಾಗಿರುತ್ತೆ. ಭೂಮಿಯ ವಾತಾವರಣದ ಉಷ್ಣವಾಯು ಮತ್ತು ತಂಪಾದ ವಾಯುವಿನಲ್ಲಿ ಆಗೋ ಬದಲಾವಣೆಯಿಂದ ನಮಗೆ ನಕ್ಷತ್ರ ಮಿನುಗುವ ಹಾಗೆ ಕಾಣುತ್ತೆ. ನಮಗೆ ಎಕ್ಸಾಮ್ನಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡ್ತಾರೆ. ಆದರೆ ಭೂಮಿಯ ವಾತಾವರಣದ ಬದಲಾವಣೆಯಿಂದ ನಕ್ಷತ್ರ ಮಿನುಗುತ್ತೆ. ಅದೇ ರೀತಿ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು? ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಸೂರ್ಯನಲ್ಲಿನ ಬಣ್ಣಗಳಲ್ಲಿ ನೀಲಿ ಬಣ್ಣವನ್ನು ಜಾಸ್ತಿ ಚದುರಿಕೆ ಆಗುತ್ತೆ. ನೀಲಿ ಬಣ್ಣವನ್ನು ಚದುರಿಸುವವರು ಯಾರು ಅಂದರೆ ವಾಯುವಿನಲ್ಲಿರುವ ಅಣುಗಳು ಮತ್ತು ಧೂಳಿನ ಕಣಗಳು ಸೂರ್ಯನಲ್ಲಿನ ನೀಲಿ ಬಣ್ಣವನ್ನು ಹೆಚ್ಚಾಗಿ ಚದುರಿಸುತ್ತೆ. ಹೀಗಾಗಿ ನಮಗೆ ಸೂರ್ಯನಲ್ಲಿನ ನೀಲಿ ಬಣ್ಣದ ಚದುರಿಕೆಯಿಂದ ಆಕಾಶ ನೀಲಿ ಬಣ್ಣವಾಗಿ ಕಾಣುತ್ತೆ. ಮತ್ತಿನ್ನೇನರಿಂದನೂ ಅಲ್ಲ. ಇದು ಮತ್ತೆ ನಮಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಚದುರಿಕೆ ಅಂದರೆ ಕಾಮನಬಿಲ್ಲು ಅಂದರೆ ರೇನ್ಬೋ ಅಲ್ಲಿ ಕೂಡ ಆಗುತ್ತೆ. ಅಲ್ಲಿ ಬಹಳ ಬಣ್ಣಗಳು ಚದುರಿಕೆ ಆಗುತ್ತೆ. ಆದರೆ ಆಕಾಶದಲ್ಲಿ ನೀಲಿ ಬಣ್ಣದ ಚದುರಿಕೆ ಜಾಸ್ತಿ ಇರೋದ್ರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಣುತ್ತೆ. ಇಲ್ಲಿ ಕಾಮನಬಿಲ್ಲು ಮತ್ತು ಆಕಾಶದಲ್ಲಿ ಆಗುತ್ತೆ. ಆಕಾಶದಲ್ಲಿ ನೀಲಿ ಬಣ್ಣದ ಚದುರಿಕೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಅಂದರೆ ರಾಸಾಯನಿಕ ಶಾಸ್ತ್ರದ ಬಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮತ್ತು ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಧನ್ಯವಾದಗಳು.